ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಈ ಶ್ಲೋಕ ಇಂತಿದೆ: ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅವ್ಯಕ್ತವು ಅಕ್ಷರವೂ ಆದುದಕ್ಕೆ ಪರಮಗತಿ ಎನ್ನುತ್ತಾರೆ. ಯಾವುದನ್ನು ಪಡೆದ ಮೇಲೆ ಪುನರ್ಜನ್ಮ ಇಲ್ಲವೋ ಅದೇ ನನ್ನ ಪರಮಧಾಮ ಎಂದು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇದರ ಒಂದು ಮೂಲ ತಾತ್ಪರ್ಯವನ್ನು ನಾವು ವಿಸ್ತರಿಸಿಕೊಂಡು ಅರ್ಥೈಸ್ಕೊಳ್ಬೇಕು ಅಂತಂದ್ರೆ, ಪರಮಗತಿ ಯಾವುದು ಎಂಬುದನ್ನು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅದು ಅವ್ಯಕ್ತವಾಗಿದೆ. ಅಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಯಾವುದು ದೇಶ, ಕಾಲ, ನಿಮಿತ್ತಕ್ಕೆ ಸೇರಿದೆಯೋ ಅಲ್ಲಿ ಬದಲಾವಣೆಯನ್ನು ನಾವು ನೋಡ್ತೇವೆ. ಅಲ್ಲಿ ಪ್ರತಿಯೊಂದೂ ಕೂಡ ಹಿಂದೆ ಇದ್ದಂತಹ ಈಗಿನ ಸ್ಥಿತಿಯಲ್ಲಿ ಇರಲಿಲ್ಲ. ಅನಂತರ ಪ್ರತಿ ಕ್ಷಣವೂ ಬದಲಾಯಿಸಿ ನಾಶವಾಗ್ತವೆ. ಹೀಗೆ ವ್ಯಕ್ತ ಸ್ವರೂಪವನ್ನು ಧರಿಸಿದ ವಸ್ತುವಿನ ಗತಿಯೆಲ್ಲವೂ ಕೂಡ ಇದೆ. ಅದು ಅನಂತ. ಶಾಂತದಲ್ಲಿ ಹೇಗೆ ಅದನ್ನು ಭರ್ತಿ ಮಾಡಲು ಸಾಧ್ಯ? ಅನಂತ ಸಾಗರವನ್ನ ಒಂದೇ ಒಂದು ಸೇರಿನಲ್ಲಿ ತುಂಬುವಂತೆ ಇದು. ವ್ಯಕ್ತ ಭಗವಂತನನ್ನ ಅಳಿಲಿಕ್ಕೆ ಸಾಧ್ಯವಾಗದು. ಬೇಕಾದರೆ ನಮ್ಮ ಮನಸ್ಸಿನ ಸೇರಿನಲ್ಲಿ ಒಂದು ಪರಬ್ರಹ್ಮನ ಸ್ವಲ್ಪ ನೀರನ್ನು ತುಂಬಬಹುದು ಅಷ್ಟೆ. ಆದರೆ ನಮ್ಮ ಮನಸ್ಸಿನಲ್ಲಿ ಅದನ್ನು ಖಾಲಿ ಮಾಡಲಾಗುವುದಿಲ್ಲ. ಆ ಪರಬ್ರಹ್ಮನನ್ನು ಅಕ್ಷರ ಎಂದು ಸಾರುತ್ತಾನೆ. ಅದು ಎಂದಿಗೂ ನಾಶವಾಗುವುದಿಲ್ಲ. ನಾಶ ಅಂತಂದ್ರೆ ಹಲವಾರು ವಸ್ತುಗಳ ಸಂಯೋಗದಿಂದ ಸೇರಿ ಆದ ಒಂದು ವಸ್ತುವಿಗೆ ಅನ್ವಯಿಸುತ್ತದೆ. ಅದು ನಾಶವಾಯಿತು ಎಂದರೆ ಪಂಚಭೂತಗಳಿಂದ ಆದುದು ಪುನಃ ಪಂಚಭೂತಗಳಿಗೆ ಹೋಗುವಂಥದ್ದು. ಆದರೆ ಭಗವಂತ ಹಾಗೆ ಹಲವು ವಸ್ತುಗಳ ಸಂಯೋಗದಿಂದ ಆದವನಲ್ಲ. ಅವನು ಒಂದು ಅಖಂಡ. ಅದು ನಾಶವಾಗುವುದಾದರೂ ಹೇಗೆ? ನಾಶ ಎನ್ನುವುದು ದೇಶ, ಕಾಲ, ನಿಮಿತ್ತದಲ್ಲಿ ಹರಿಯುವ ವಸ್ತುವಿಗೆ ಅನ್ವಯಿಸುವಂಥದ್ದು. ದೇಶ, ಕಾಲ, ನಿಮಿತ್ತದ ಧರ್ಮವೇ ಜನನ ಮತ್ತು ಮರಣ. ಈ ಧರ್ಮ ಇದಕ್ಕೆ ಅತೀತವಾದ ವಸ್ತುವಿಗೆ ಅನ್ವಯಿಸುವುದಿಲ್ಲ. ಇದನ್ನೇ ಪರಮಗತಿ ಎಂದು ಹೇಳುತ್ತಾನೆ. ಇದಕ್ಕಿಂತ ಮೀರಿದ ಸ್ಥಿತಿ ಅನ್ನುವಂಥದ್ದು ಇಲ್ಲ. ಯಾರು ಇದನ್ನು ಪಡೆಯುತ್ತಾರೋ ಅವರು ಸರ್ವಶ್ರೇಷ್ಠವಾಗಿರುವುದನ್ನು ಪಡೆಯುತ್ತಾರೆ. ಈ ಗತಿಯನ್ನು ಪಡೆದವನು ಪುನಃ ಸಂಸಾರದಲ್ಲಿ ನರಳುವುದಕ್ಕೆ ಬರುವುದಿಲ್ಲ. ಹೋದ ಅಜ್ಞಾನ ಪುನಃ ಅವನಿಗೆ ಬರುವುದಿಲ್ಲ. ಸುಟ್ಟು ಹೋದ ವಾಸನೆಗಳು ಪುನಃ ಹುಟ್ಟಲಾರವು. ಹೇಗೆ ಒಣಗಿದ ಮರದ ತುಂಡನ್ನು ನೆಟ್ಟರೆ ಚಿಗುರುವುದಿಲ್ಲವೋ, ಬೆಂದ ಕಾಳನ್ನು ಬಿತ್ತಿದರೆ ಮೊಳಕೆ ಆಗುವುದಿಲ್ಲವೋ, ಹಾಗೆ ಮುಕ್ತನಾದ ಜೀವಿ ಪುನಃ ಹಿಂತಿರುಗಿ ಬರುವುದಿಲ್ಲ. ಹಿಂತಿರುಗದ ಶ್ರೇಷ್ಠವಾದ ಸ್ಥಾನವೇ ಪರಂಧಾಮ. ನಾವೆಲ್ಲ ಹಿಂತಿರುಗುವುದು ಪೂರ್ಣತೆಯನ್ನು ಪಡೆಯುವುದಕ್ಕೆ. ಈ ಸಂಸಾರದ ಉದ್ದೇಶವೇ ಜೀವಿಯನ್ನ ಪೂರ್ಣ ಮಾಡುವಂಥದ್ದು. ಯಾವುದು ಪೂರ್ಣವಾಗಿಲ್ಲವೋ ಅದು ಪುನಃ ಪುನಃ ಬರ್ತಾ ಇರಬೇಕು, ಅನುಭವಗಳನ್ನು ಪಡಿತಾ ಇರಬೇಕು. ಈ ಸಂಸಾರವೆಂಬ ಕಣಿವೆಯ ಮೂಲಕ ಸಾಗಿ ಹೋಗುವಾಗ ನಾವೆಲ್ಲ ಸುಖ ದುಃಖಗಳನ್ನು ಉಣ್ಣಬೇಕು. ಆದರೆ ಒಂದು ಸಲ ಪೂರ್ಣತೆಯನ್ನು ಪಡೆದ ಮೇಲೆ ಅವನು ಪುನಃ ಈ ಭೂಮಿಗೆ ಬರೋದಿಲ್ಲ.
ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಗೀತಭಾವಧಾರಿಯ ಸ್ವಾಮಿ ಸೋಮಾನಾಥನಂದರವರು ತಿಳಿಸ್ತಾರೆ, ಒಂದು ಶಾಲೆಯಲ್ಲಿ ಓದುವ ಪಾಠವನ್ನೆಲ್ಲ ಓದಿ ಪಾಸು ಮಾಡಿದ ಮೇಲೆ ಅವನು ಇನ್ನೂ ಅದೇ ಶಾಲೆಯ ಅದೇ ತರಗತಿಯಲ್ಲಿ ಕುಳಿತುಕೊಂಡು ಓದಬೇಕಾಗಿಲ್ಲ. ಹಾಗೆ ನಾವು ಹಿಟ್ಟು ಮಾಡುವುದಕ್ಕೆ ಅಕ್ಕಿಯನ್ನು ಮಿಲ್ಲಿಗೆ ತಗೊಂಡ್ಕೊಂಡು ಹೋಗ್ತೀವಿ. ಅದು ಚೆನ್ನಾಗಿ ಹಿಟ್ಟಾದ ಮೇಲೆ ಪುನಃ ಅದನ್ನು ಯಾರು ಮಿಲ್ಲಿಗೆ ಕೊಂಡೊಯ್ತಾರೆ? ಹಾಗೆ ಚಿನ್ನದ ಅದಿರಿನಲ್ಲಿರುವಂಥ ಚಿನ್ನವನ್ನು ಬೇರ್ಪಡಿಸಲು ಆ ಅದಿರನ್ನು ಕುಟ್ಟುತ್ತಾರೆ, ಪುಡಿ ಮಾಡ್ತಾರೆ, ನೀರಿನೊಂದಿಗೆ ಬೆರೆಸ್ತಾರೆ. ಆ ನಂತರ ಅಪರಂಜಿ ಆಗಿರುವಂಥ ಚಿನ್ನವನ್ನು ಬೇರ್ಪಡಿಸ್ತಾರೆ. ಚಿನ್ನ ಅಪರಂಜಿ ಆದಮೇಲೆ ಅದನ್ನು ಸಂಧೂಕದಲ್ಲಿಟ್ಟು ಬೀಗ ಹಾಕ್ತಾರೆ. ಆ ಚಿನ್ನವನ್ನು ಪುನಃ ಕುಟ್ಟುವುದು, ಪುಡಿ ಮಾಡುವುದು ಮುಂತಾದ ಬದಲಾವಣೆಯ ಚಕ್ರಕ್ಕೆ ಒಳಗೆ ಮಾಡಬೇಕಾ? ಖಂಡಿತ ಇಲ್ಲ. ಹಾಗಾಗಿ ಜೀವಿಗೆ ಮೆತ್ತಿದ ಉಪಾಧಿಗಳ ಕೆಸರೆಲ್ಲ ತೊಳೆದು ಹೋದ ಮೇಲೆ, ಒಳಗಿರುವ ಸಂಸ್ಕಾರಗಳೆಂಬ ಆಸೆಗಳೆಲ್ಲ ಹಿಂಗಿ ಹೋದ ಮೇಲೆ ಈ ಪ್ರಪಂಚಕ್ಕೆ ಅವನು ಬಾರನು, ಅಂದರೆ ಅವನು ಪರಂಧಾಮವನ್ನು ಸೇರಿಬಿಡ್ತಾನೆ ಅಂತ. ಇದನ್ನೇ ಅವ್ಯಕ್ತ ಮತ್ತು ಅಕ್ಷರ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳಿಸ್ತಾ ಇರುವಂಥದ್ದು. ಮನಸ್ಸು ಮತ್ತು ಬುದ್ಧಿ ಆತ್ಮನಲ್ಲಿ ನಿಲ್ಲುವುದನ್ನೇ ಮೋಕ್ಷ ಅಂತಲೂ, ಅದೇ ಮನಸ್ಸು ಮತ್ತು ಬುದ್ಧಿಯು ವಿಷಯಗಳತ್ತ ಓಡುವುದಾದರೆ ಅದನ್ನು ಸಂಸಾರವೆಂತಲೂ ಹೇಳುತ್ತಾರೆ. ಆತ್ಮನನ್ನು ತಿಳಿಯುವ ತನಕ ನನಗೆ ಜನನ ಮರಣಗಳ ಬಂಧನ ಇದ್ದದ್ದೇ. ಮರಣ ಅಂತಂದರೆ ನಾವು ಇಲ್ಲದೆ ಹೋಗುವುದು ಅಲ್ಲ. ವ್ಯಕ್ತ ರೂಪದಲ್ಲಿರುವ ನಾವು ಅವ್ಯಕ್ತವಾದಂಥ ಒಂದು ಸ್ಥಾನಕ್ಕೆ ಮರಣಾನಂತರವೂ ಇರುತ್ತೇವೆ. ಪುನಃ ಒಂದು ರೂಪವನ್ನು ಪಡೆದು ಎಲ್ಲೋ ಇನ್ನೊಂದು ಕಡೆ ವ್ಯಕ್ತಗೊಳ್ಳುತ್ತೇವೆ. ಜನನ ಮರಣಗಳೆಂಬ ಚಕ್ರದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಆತ್ಮನನ್ನು ತಿಳಿಯುವುದೊಂದೇ ಮಾರ್ಗ. ಇನ್ನೊಂದು ಸಂದರ್ಭ ಅಂತಂದರೆ, ಒಂದು ಸಣ್ಣ ಹುಡುಗಿಗೆ ಮದುವೆ ಅಂತಂದ್ರೆ ಏನು ಎಂಬುದರ ಬಗ್ಗೆ ದೊಡ್ಡವರು ಎಷ್ಟು ವಿವರಿಸಿದ್ರೂ ಕೂಡ ಅರ್ಥ ಆಗೋದಿಲ್ಲ. ಆದರೆ ಅದೇ ಹುಡುಗಿಗೆ ಮದುವೆಯಾದ ಮೇಲೆ ಅವಳಿಗೆ ಅದರ ಅನುಭವವಾಗುತ್ತೆ. ಅದೇ ರೀತಿ ಆರಂಭದ ಸಾಧಕನಿಗೆ ಪರಮ ಪದವನ್ನು ಮತ್ತು ಅದನ್ನು ಪಡೆಯುವುದರಿಂದ ಸಿಗುವಂಥ ಆನಂದವನ್ನು ಎಷ್ಟು ವಿವರಿಸಿದ್ರೂ ಕೂಡ ಅರ್ಥವಾಗದು. ಆ ಪೂರ್ಣ ಸ್ಥಿತಿಯನ್ನು ಗ್ರಹಿಸುವಷ್ಟು ವಿಶಾಲವಾಗಿ ಅವರ ಮನಸ್ಸು ಮತ್ತು ಬುದ್ಧಿ ಇನ್ನು ಬೆಳೆದಿರುವುದಿಲ್ಲ. ಮನಸ್ಸು ಮತ್ತು ಬುದ್ಧಿ ವಿಶಾಲವಾದಂತೆ ಅದು ತನ್ನ ಅನಾತ್ಮನೊಡನಿರುವ ಸಂಬಂಧವನ್ನು ಬಿಟ್ಟು ಬಿಟ್ಟಂತೆ ಆತ್ಮನಲ್ಲಿಯೇ ಅದು ನೆಲೆಯಾಗುತ್ತದೆ. ಒಂದು ಸಲ ಹೀಗೆ ಅದು ತನ್ನ ಅನಾತ್ಮ ಸಂಬಂಧಗಳನ್ನೆಲ್ಲ ಕಳಚಿಕೊಂಡು ಆತ್ಮನಲ್ಲಿಯೇ ನೆಲೆ ನಿಲ್ಲುವುದಾದರೆ ಆಗ ಆ ಮನಸ್ಸು ಮತ್ತು ಬುದ್ಧಿಗೆ ಮೋಕ್ಷ ಎಂದರೇನು ಎನ್ನುವ ಅನುಭವವಾಗುತ್ತೆ. ಕನಸಿನಿಂದ ಎದ್ದ ಮೇಲೆ ತಾನೇ ನಾವು ಕನಸನ್ನು ಸುಳ್ಳು ಎಂದು ಹೇಳುವುದು. ಕನಸು ಕಾಣುತ್ತಿರುವ ತನಕ ಕನಸಿನ ಮಿಥ್ಯತ್ವದ ಬಗ್ಗೆ ನಮಗೆ ಅರಿವಾಗುವುದಿಲ್ಲ. ಅದೇ ರೀತಿ ಒಂದು ಸಲ ಆತ್ಮನ ಬೆಳಕಿಗೆ ಎದ್ದು ಬರುವುದಾದರೆ ಪರಮ ಪದ ಎಂದರೇನು ಎಂಬುದರ ಅರಿವಾಗುವಂಥದ್ದು. ಆತ್ಮನಿರುವ ಈ ಸ್ಥಾನವನ್ನೇ ವ್ಯಾಸ ಮಹರ್ಷಿಗಳು ಇಲ್ಲಿ ಪರಮಾತ್ಮನಿರುವ ಸ್ಥಾನ ಅಂಥೇಳಿ ವರ್ಣಿಸ್ತಾ ಇದ್ದಾರೆ. ಪರಮಾತ್ಮ ಕೃಷ್ಣನೇ ಆತ್ಮಸ್ವರೂಪವಾಗಿ ನಮ್ಮೆಲ್ಲರ ಬುದ್ಧಿಯನ್ನು ಬೆಳಗುವಂತಹ ಒಂದು ಶಕ್ತಿ. ಈ ಒಂದು ಶಕ್ತಿಯ ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಕಾರಿರುಳ ಕರಿಮುಸುಕು ಮೆಲ್ಲ ಮರೆಯಾಗಲಿದೆ, ಕಾರಿರುಳ ಕರಿಮುಸುಕು ಮೆಲ್ಲ ಮರೆಯಾಗಲಿದೆ, ಕೂಡಲಿದೆ ಸಂತಸದಿ ಚಂದ ಹೊಂಬೆಳಕು, ನವರಾಗ ಹೊಮ್ಮಲಿದೆ ಪಕ್ಷಿ ಸಂಕುಲದಿಂದ, ನವರಾಗ ಹೊಮ್ಮಲಿದೆ ಪಕ್ಷಿ ಸಂಕುಲದಿಂದ, ನಿನ್ನದೋ ಇಡಿಬಾನು ಮುದ್ದು ರಾಮ, ನಿನ್ನದೋ ಇಡಿಬಾನು ಮುದ್ದು ರಾಮ. ಮುಸುಕು ಅನ್ನುವಂಥ ಒಂದು ಅಜ್ಞಾನ ನಮ್ಮ ಇಡೀ ಬದುಕನ್ನು ಮುಸುಕಿರುವಾಗ ಭಗವಂತನೆಂಬ ಚೆಂಬೆಳಕು ಹೊಂಬೆಳಕು ನಮ್ಮಲ್ಲಿ ಮೂಡಿದ್ರೆ ಆ ಜ್ಞಾನದ ಬೆಳಕೆ ನಮಗೆ ಪರಮಾತ್ಮನನ್ನು ಕಾಣುವಂತೆ ದೃಶ್ಯ ಗೋಚರವಾಗುವಂತೆ ಆಗತ್ತೆ. ಆಗ ನಮ್ಮ ಬಾಳಿನಲ್ಲಿ ನವರಾಗ ಹೊಮ್ಮತ್ತೆ. ಆಗ ಇಡೀ ಬಾನು ನಮ್ಮದೇ ಅಂತಂದರೆ ಆ ಒಂದು ವ್ಯಕ್ತ ರೂಪದಲ್ಲಿರುವಂಥ ಈ ಆತ್ಮ ಅವ್ಯಕ್ತ ರೂಪಕ್ಕೆ ಹೋದಾಗ ಅದು ಮುಕ್ತಾತ್ಮನಲ್ಲಿ ಸೇರಿ
ಅಂತರಾತ್ಮದ ಒಡಲಿನಿಂದ ಆ ಪರಮಾತ್ಮನ ಹಾದಿಯಲ್ಲಿ ಸಾಗಿ ಆ ಪರಮಾತ್ಮನೇ ಆಗಿ ಮುಕ್ತಾತ್ಮನಾಗ್ತಾನೆ. ಅದೇ ಇಡೀ ಭಾನುವೆ, ಇಡೀ ಪ್ರಪಂಚವೇ ಆ ಆತ್ಮಸ್ವರೂಪಿಯಾಗ್ಬಿಡುತ್ತೆ. ಹಾಗಾಗಿ ಎಲ್ಲವನ್ನ ಮುಕ್ತಗೊಳಿಸಿ ಸಾಗಿ ಪರಮಾತ್ಮನನ್ನು ಸೇರುವಂಥದ್ದೇ ನಮ್ಮ ಪರಮ ಮಂತ್ರ, ಅದೇ ಪರಂಧಾಮ ಅಂತ ಹೇಳಿ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.